ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಹೆಸರು ರಮ್ಯಾ. ನಾನು ರೀಸೆಂಟಾಗಿ ನನ್ನ HR ಜಾಬ್ನ ಕ್ವಿಟ್ ಮಾಡಿ ಫುಲ್ ಟೈಮ್ ಯೂಟ್ಯೂಬರ್ ಆ್ಯಂಡ್ ಮೇಕಪ್ ಆರ್ಟಿಸ್ಟ್ ಆಗಿದ್ದೀನಿ. ಆಲ್ಸೋ ಇದೇ ಮೊದಲನೇ ಸಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ. ಆ್ಯಂಡ್ ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಸೊ ಇಷ್ಟು ಹೇಳ್ತಾ ಇವತ್ತು ಒಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಈ ವ್ಲಾಗ್ ಯಾಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದರೆ, ನಾನು ನನ್ನ ಹಸ್ಬೆಂಡ್ ಹೊರಗೆ ಹೋಗ್ತಿದ್ದೀವಿ. ಎಲ್ಲಿಗೆ ಅಂತಂದರೆ ಕೂರ್ಗಿಗೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ನಮ್ಮ ಆ್ಯನಿವರ್ಸರಿ ಟೈಮಲ್ಲಿ ಪ್ಲ್ಯಾನ್ ಮಾಡಿದ್ವಿ ನಾವು. ಪ್ಲೀಸ್ ಇಗ್ನೋರ್ ದ ಬ್ಯಾಕ್ಗ್ರೌಂಡ್ ನಾಯ್ಸ್. ಐ ನೋ ಅದು ನಿಮ್ಗೆ ಕೇಳಿಸ್ತಿರುತ್ತೆ ಅಂತ, ಸೊ ಪ್ಲೀಸ್ ಇಗ್ನೋರ್ ಇಟ್. ಸೊ ನಾವು ಆ್ಯನಿವರ್ಸರಿಗೆ ನಾವು ಕೂರ್ಗ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಎಲ್ಲಿಗೆ ಅಂತಂದರೆ ನನ್ನ ಫ್ರೆಂಡ್ ಮನೆಗೆ, ಮೇಘ ಅಂತ. ಸುಮಾರಷ್ಟು ವ್ಲಾಗ್ಸಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ. ಶಿ ಇಸ್ ಬೇಸಿಕ್ಲಿ ಫ್ರಮ್ ಕೂರ್ಗ್, ಪರ್ಟಿಕ್ಯುಲರ್ ಆಗಿ ಸೋಮಾರ್ಪೇಟೆ ಅಂತ ಹೇಳ್ಬೋದು. ಅಲ್ಲಿ ಸೋಮಾರ್ಪೇಟೆಯಲ್ಲಿ ಮತ್ತೆ ಸ್ವಲ್ಪ ದೂರ ಹಳ್ಳಿನಲ್ಲಿರೋದವರು. ಸೊ ನಾವು ಆ್ಯನಿವರ್ಸರಿಗೆ ಏನು ಪ್ಲ್ಯಾನ್ ಮಾಡಿದ್ವಿ ಅಂತಂದರೆ, ಯಾವುದಾದ್ರೂ ಒಂದು ರೆಸಾರ್ಟ್ಗೆ ಹೋಗಿ ಅಲ್ಲಿ ಒಂದಿನ ಸ್ಟೇ ಮಾಡಿ ಆ್ಯನಿವರ್ಸರಿ ದಿನ ಟು ಸೆಲೆಬ್ರೇಟ್ ಅವರ್ ಆ್ಯನಿವರ್ಸರಿ. ಆ್ಯಂಡ್ ದೆನ್ ನಾವು ಅವ್ರ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಆ ಟೈಮಲ್ಲಿ ಸ್ವಲ್ಪ ನಮ್ಮ ಮಾವನಿಗೆ ಹೆಲ್ತ್ ಇಶ್ಯೂಸ್ ಆಗಿದ್ದರಿಂದ ಅದನ್ನು ಪೋಸ್ಟ್ಪೋನ್ ಮಾಡಬೇಕಾಯಿತು. ಆಮೇಲೆ ಜಾನ್ವರಿ ಅಂತ ಅಂದ್ಕೊಂಡ್ವಿ, ನ್ಯೂ ಇಯರಿಗೆ ಹೋಗೋಣ ಅಂದ್ಕೊಂಡ್ವಿ. ನ್ಯೂ ಇಯರ್ಗೂ ಆಗಲಿಲ್ಲ. ಸೊ ಈಗ ಎನಿವೇ ಫೆಬ್ರವರಿ 14th ವ್ಯಾಲೆಂಟೈನ್ಸ್ ಡೇ ಬರ್ತಿದೆಯಲ್ಲ, ಸುಮ್ಮನೆ ಯಾಕೆ ಇನ್ನೂ ಡಿಲೇ ಮಾಡೋದು ಅಂತ ಹೇಳಿ ಈಗ ಡಿಸೈಡ್ ಆಗಿದ್ದೀವಿ ಹೋಗಬೇಕು ಅಂತ. ಆ್ಯಂಡ್ ಆಲ್ಸೋ ನನ್ನ ಫ್ರೆಂಡ್ ಕೂಡ ರಿಮೈಂಡ್ ಮಾಡ್ತಾನೆ ಇರಲಿ ಯಾವಾಗ ಬರ್ತೀರಾ ಅಂತ. ಬಿಕಾಸ್ ಅವ್ರಿಗೂ ಬೇರೆ ವರ್ಕ್ ಇರುತ್ತಲ್ಲ. ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೆ ಬರ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಪೋಸ್ಟ್ಪೋನ್ ಆಗ್ತಿತ್ತಲ್ಲ, ಅವ್ರಿಗೂ ಯಾವಾಗ ಬರ್ತಾರೆ ಏನು ಅಂತ ಅವ್ರ ಕೆಲಸಗಳೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕಲ್ಲ. ಸೊ ಹಾಗಾಗಿ ಡಿಸೈಡ್ ಮಾಡಿ ಈಗ ಫೆಬ್ರವರಿ 14th ನಾವು ಹೋಗ್ತಾ ಇದ್ದೀವಿ. ಬಟ್ ಈ ಸಲ ನಾವು ಯಾವುದೇ ರೆಸಾರ್ಟಲ್ಲಿ ಸ್ಟೇ ಆಗ್ತಿಲ್ಲ, ಬಿಕಾಸ್ ನನ್ನ ಹಸ್ಬೆಂಡ್ಗೆ 2 ದಿನ ರಜಾ ಇರೋದು. ಸೊ ನಾವು ಇಲ್ಲಿಂದ ಹೋಗ್ತಾ ಇರೋದು ಫುಲ್ ಅಡ್ವೆಂಚರಸ್ ಆಗಿ 2 ವೀಲರಲ್ಲಿ ಹೋಗ್ತಾ ಇದ್ದೀವಿ. ಅವ್ರದ್ದು ಆ್ಯಕ್ಚುಲಿ 350 ಕ್ಲಾಸಿಕ್ ಇದೆ. ಅವ್ರ ಗಾಡಿ ತೊಗೊಂಡಾಗಿಂದ ನಾವು ಎಲ್ಲೂ ಒಂದೇ ಒಂದು ಲಾಂಗ್ ರೈಡು ಹೋಗಿಲ್ಲ. ನನ್ನ ಕಸಿನ್ ಯಾವಾಗಲೂ ಒಂದ್ಸಲ ಫೋರ್ಸ್ ಮಾಡಿದ್ಲು ಅಂತ ಹೇಳ್ಬಿಟ್ಟು ಬರೀ ಏರ್ಪೋರ್ಟಿಗೆ ಹೋಗಿ ಬಂದಿದ್ವಿ. ಅದೇ ನಮ್ಮ ಫಸ್ಟ್ ಲಾಂಗ್ ರೈಡ್ ಆಫ್ಟರ್ ಅವರ್ ವೆಡ್ಡಿಂಗ್. ಅದಾದಮೇಲೆ ನಾವು ಎಲ್ಲೂ ಹೋಗಿಲ್ಲ, ಅಥವಾ ಅದಕ್ಕೂ ಮುಂಚೆನೇ ನಾವು ಎಲ್ಲೂ ಹೋಗೇ ಇಲ್ಲ. ಸೊ ನಾನು ಯಾವಾಗಲೂ ರೇಗಿಸ್ತಿದ್ದೆ ಅವರಿಗೆ, ಕಾಲು ಎಳಿತಿದ್ದೆ, ಗಾಡಿ ಇದೆ ನೀವೆಲ್ಲೂ ಹೋಗೋದೇ ಇಲ್ಲ, ಲಾಂಗ್ ರೈಡ್ ಹೋಗಲ್ಲ, ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಮನ್ಸಿಗೆ ತೊಗೊಂಡು ಈಗ ಡಿಸೈಡ್ ಆಗಿದ್ದಾರೆ. ಓಕೆ, ನೀವೇ 5 hours ಅಷ್ಟೇ ಕೂರ್ಗ್ ಗಾಡಿನಲ್ಲಿ ಹೋದರೆ, ಸೊ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅಡ್ವೆಂಚರಸ್ ಆಗಿರುತ್ತೆ ಅಂತ. ಅವ್ರಿಗೆ ಈ ಥರ ಬೈಕ್ ರೈಡ್ಸ್ ಹೋಗೋದು ಅಥವಾ ಟ್ರಾವೆಲ್ ಮಾಡೋದು ಅವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಬಟ್ ನಾನು ಯಾವಾಗಲೂ ಕಾಲು ಎಳಿತಿದ್ನಲ್ಲ, ಸೊ ಹಾಗಾಗಿ ಸೊ ಇಲ್ಲೇ ಬೆಂಗಳೂರಲ್ಲಿ ಯಾಕೆ ಲಾಂಗ್ ರೈಡ್ ಕರ್ಕೊಂಡು ಹೋಗ್ಲಿ, ಒಂದೇ ಸಲ ಕೂರ್ಗ್ ಹೋಗ್ಬಿಡೋಣ ಲಾಂಗ್ ರೈಡ್ಗೆ ಅಂತ ಹೇಳಿದ್ರು. ಸೊ ನಾನು ಕೂಡ ಅವ್ರು ಹೇಳಿದ ತಕ್ಷಣ ಫುಲ್ ಜೋಶಲ್ಲಿ, ಖುಷಿಯಾಗಿ, ಎಕ್ಸೈಟ್ಮೆಂಟಲ್ಲಿ ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ. ಬಿಕಾಸ್ ಐ ಆಮ್ ರಿಯಲಿ ಎಕ್ಸೈಟೆಡ್. ನನಗೆ ಈ ಥರ ಏನಂತಾರೆ 2 ವೀಲರಲ್ಲಿ ಹೋಗೋದು, ಅಡ್ವೆಂಚರಸ್ ಆಗಿ ಏನಾದರೂ ಟ್ರೈ ಮಾಡೋದು ನನಗೆ ಇಷ್ಟ ಆಗುತ್ತೆ. ಬೇಸಿಕ್ಲಿ ನಂಗೆ ಟ್ರಾವೆಲ್ ಮಾಡೋದು ಇಷ್ಟ. ಆ್ಯಂಡ್ ಈ ಥರ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದು, ಡಿಫ್ರೆಂಟಾಗಿ ಅಂದರೆ ಎಲ್ಲರೂ ಮಾಡಿರ್ತಾರೆ, ಲೇಹ್ ಲದಾಖ್ಗೆ ಹೋಗಿರ್ತಾರೆ 2 ವೀಲರಲ್ಲಿ. ಬಟ್ ನಮಗೆ ಏನಂದರೆ ನನ್ನ ಹಸ್ಬೆಂಡ್ ಆ ಥರ ಅಲ್ಲದೆ ಇರೋರು ಹೋಗೋಣ ಅಂತಂದಾಗ ಅಫ್ಕೋರ್ಸ್ ಇಟ್ಸ್ ಅ ಸ್ಪೆಷಲ್ ಥಿಂಗ್ ಫಾರ್ ಮಿ. ಸೊ ನಾನು ಫುಲ್ ಎಕ್ಸೈಟ್ಮೆಂಟಲ್ಲಿ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಆ್ಯಂಡ್ ಇವಾಗ ಅದಕ್ಕೆ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೆ, ಬಿಕಾಸ್ ನಾಳೆ ಬೆಳಗ್ಗೆ ಹೋಗ್ತಿದ್ದೀವಿ ನಾವು. ಸೊ ಹಂಗೆ ಪ್ಯಾಕ್ ಮಾಡಿಬಿಟ್ಟು ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ಆಲ್ಸೋ ಮಿಂತ್ರಾನಲ್ಲಿ 2 ಓವರ್ ಸೈಜ್ ಟಿ ಶರ್ಟ್ಸ್ ತರಿಸಿದೆ. ಅದನ್ನ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಎಕ್ಸೈಟ್ಮೆಂಟಲ್ಲಿ ಅಗೇನ್ ಓಪನ್ ಮಾಡಿಬಿಟ್ಟೆ. ಬಟ್ ವೈ ನಾಟ್, ಅದನ್ನು ತೋರಿಸೋಣ ಅಟ್ಲೀಸ್ಟ್ ಯಾವ ಥರ ನಾನು ಓವರ್ ಸೈಜ್ ಟಿ ಶರ್ಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಬಿಕಾಸ್ ಈಗ ನನಗೆ ಓವರ್ ಸೈಜ್ ಟಿ ಶರ್ಟ್ಸ್ ಒಂದು ಈ ಬ್ರೈಡಲ್ ವರ್ಕಿಗೆಲ್ಲ ಹೋಗೋಕ್ಕೆ ಹಾಕೊಂಡು ಹೋಗೋಕ್ಕೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಈಸಿಯಾಗಿ ಏನು ಜಾಸ್ತಿ ತಲೆಗೆ ಏನು ಕೆಲಸ ಕೊಡ್ದೇನೆ ಒಂದು ಜೀನ್ಸ್ ಹಾಕ್ಕೊಂಡು ಓವರ್ ಸೈಜ್ ಟಿ ಶರ್ಟ್ ಹಾಕ್ಕೊಂಡು ಹೋಗೋದು ಈಸಿ ಅಂತ ನನಗೆ ರೀಸೆಂಟಾಗಿ ಏನಂತಾರೆ ರಿಯಲೈಸ್ ಆಗಿದೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ 2 ಟಿ ಶರ್ಟ್ಸ್ ತರಿಸಿದ್ದೀನಿ. ಬಿಕಾಸ್ ಅದು ನನ್ನ ಬಾಡಿ ಟೈಪ್ಗೆ ಹೆಂಗೆ ಕಾಣುತ್ತೆ ಅಂತ ನೋಡಬೇಕು. ಆಲ್ರೆಡಿ 2 ಇದೆ, ಚೆನ್ನಾಗಿ ಕಾಣಿಸುತ್ತೆ. ಬಟ್ ದೆನ್ ನೋಡೋಣ, ಬೇರೆ ಕಲರ್ಸ್ ಟ್ರೈ ಮಾಡೋಣ. ಇನ್ ಕೇಸ್ ಚೆನ್ನಾಗಿದ್ದರೆ ಬೇಕಾದರೆ ಇನ್ನೊಂದು ಸ್ವಲ್ಪ ಆರ್ಡರ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ 2 ತರಿಸಿದ್ದೀನಿ. ಆ್ಯಂಡ್ ಇದು ಕೂಡ ನಾನು ಅಲ್ಲ ಹಾಕ್ಕೊಳ್ಳೋಕ್ಕೆ ಅಂತಲೇ ತರಿಸಿರೋದು. ಸೊ ನಿಮಗೂ ತೋರಿಸ್ತೀನಿ ಯಾವ ಥರದ್ದು ತರಿಸಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ದಿ ಓವರ್ ಸೈಜ್ ಟಿ ಶರ್ಟ್, ಫಸ್ಟ್ ಒನ್. ನಂತರ ಯಾವ ಕಲರ್ ಅಂತಾರೆ ಇದನ್ನ, ಬೇಜ್ ವಿತ್ ಬ್ರೌನ್ ಕಾಂಬಿನೇಷನ್. ಇದು ಸ್ವಲ್ಪ ಆಲಿವ್ ಗ್ರೀನ್ ಪ್ರಿಂಟ್ ಏನೋ ಇದೆ. ಐ ಡೋಂಟ್ ನೋ ಈ ಕಲರ್ ನನಗೆ ಹೆಂಗೆ ಕಾಣುತ್ತೆ ಅಂತ ನಂಗೆ ಗೊತ್ತಿಲ್ಲ. ಟ್ರೈ ಮಾಡೋಣ ಅಂತಲೇ ತರಿಸಿದ್ದೀನಿ.
ಇಟ್ಸ್ ಇನ್ ಕೇಸ್ ಏನಾದರೂ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತಂದರೆ ಮನೆಗೆ ಹಾಕ್ಕೊಳ್ಳೋದು ಅಷ್ಟೇ. ಸೊ ಇದು ಫಸ್ಟ್ ಒನ್. ಆ್ಯಂಡ್ ಇನ್ನೊಂದು ಬಂದು ವೈಟ್. ನನಗೆ ಇದ್ರ ಮೇಲಿರೋ ಪ್ರಿಂಟ್ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು, ಸೊ ಹಾಗಾಗಿ ಇದನ್ನ ಆರ್ಡರ್ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ. ವೈಟ್ ಆ್ಯಂಡ್ ಬ್ಲ್ಯಾಕ್ ಸ್ಟೇಪಲ್ಸ್ ಅಲ್ವಾ, ಸೊ ಬ್ಲ್ಯಾಕು ಇರಲಿಲ್ಲ, ವೈಟು ಇರಲಿಲ್ಲ. ಸೊ ಫಸ್ಟ್ ವೈಟ್ ಆರ್ಡರ್ ಮಾಡ್ಕೊಳ್ಳೋಣ ಅಂತ ವೈಟ್ ಆರ್ಡರ್ ಮಾಡಿದ್ದೀನಿ. ಬಿಕಾಸ್ ನನ್ನ ಹತ್ರ ಬ್ಲ್ಯಾಕ್ ಪ್ಯಾಂಟ್ ಇದೆ. ಸೊ ಬ್ಲ್ಯಾಕ್ಗೆ ಐ ಥಿಂಕ್ ಬೇಜ್ ವಿತ್ ಬ್ರೌನು ಕೂಡ ಇಟ್ ಗೋಸ್ ವೆಲ್ ವಿತ್ ಬ್ಲ್ಯಾಕ್, ಆ್ಯಂಡ್ ವೈಟು ಕೂಡ ಅಷ್ಟೇ. ಸೊ ಹಾಗಾಗಿ ಇವೆರಡು ಕಲರ್ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಯಾ, ದೀಸ್ ಆರ್ ದಿ 2 oversized t-shirts that I ordered from Myntra. ಸೊ ಈಗ ಬೇಗ ಪ್ಯಾಕಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಪ್ಯಾಕಿಂಗ್ ಮಾಡಿಕೊಂಡು ಲೆಟ್ಸ್ ಏನು ಮಾಡೋದು ಅಂತ. ನೆಕ್ಸ್ಟ್ ಏನೇ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇದ್ರೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇಟ್ಸ್ ದ ನೆಕ್ಸ್ಟ್ ಡೇ, ಅಂದರೆ ಇವತ್ತು February 11th. ಸೊ ನಾನು ರೆಡಿ ಆಗಿದ್ದೀನಿ, ಸ್ನಾನ ಎಲ್ಲ ಮಾಡಿಕೊಂಡು ಆಲ್ಮೋಸ್ಟ್ ರೆಡಿ. ಲಿಪ್ಸ್ಟಿಕ್ ಒಂದು ಹಾಕ್ಕೊಳ್ಳೋದು ಅಷ್ಟೇ. ನನ್ನ ಹಸ್ಬೆಂಡ್ ರೆಡಿ ಆಗ್ತಿದ್ದಾರೆ. ನಾವು 6 ಅಷ್ಟೊತ್ತಿಗೆ ಹೊರಡೋಣ ಅಂದ್ಕೊಂಡ್ವಿ, ಬಟ್ ಇವಾಗ ಆಲ್ರೆಡಿ 6:15 ಆಗ್ತಿದೆ. ಪ್ರಾಬ್ಲಿ 6:30 ಒಳಗಡೆ ಹೊರಡ್ತೀವಿ ಅನಿಸುತ್ತೆ. ನಾನು ಫ್ರೆಶಪ್ ಎಲ್ಲ ಆಗಿ ರೆಡಿಯಾಗಿ ಈಗ ಬಿಸಿನೀರು ಕುಡಿತಿದ್ದೀನಿ. ಅವರು ಫ್ರೆಶಪ್ ಎಲ್ಲ ಆಗಿದ್ದಾರೆ. ರೆಡಿ ಆಗಿದ ತಕ್ಷಣ ಹೊರಡೋದು. ನಮ್ಮದು ಲಗೇಜ್ ಕೂಡ ಎಲ್ಲ ಪ್ಯಾಕ್ ಆಗಿದೆ, ವೆರಿ ಲೈಟ್ ಲಗೇಜ್. ಸೊ ಯಾ, ದಟ್ಸ್ ದ ಅಪ್ಡೇಟ್. ಹೊರಟು ನಾನು ನಿಮಗೆ ಸಿಗ್ತೀನಿ. ಸೊ ಗೈಸ್, ಫೈನಲಿ ಐ ಆಮ್ ರೆಡಿ. ನನ್ನ ಹಸ್ಬೆಂಡ್ ಕೂಡ ರೆಡಿ ಆಗಿದ್ದಾರೆ. ಈಗ ಎಕ್ಸಾಕ್ಟ್ 6:30 ಆಗ್ತಿದೆ. 6:30, 6:35 ಏನೋ ಆಗ್ತಿದೆ. ಸೊ ಈಗ ಹೊರಡ್ತೀವಿ. ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು, ಎಲ್ಲ ಪ್ಯಾಕ್ ಆಯಿತು. ಈಗ ಹೊರಡೋದೊಂದೇ ಬಾಕಿ. ಆ್ಯಂಡ್ ಐ ಆಮ್ ರಿಲಿ ವೆರಿ ಎಕ್ಸೈಟೆಡ್ ಫಾರ್ ದಿಸ್ ಜರ್ನಿ. ಹೇಗಿರುತ್ತೆ ಅಂತ. ಫಸ್ಟ್ ಲಾಂಗ್ ರೈಡ್ ಅಲ್ವಾ, ಲಾಂಗ್ ಟ್ರಿಪ್ ಅಂತ ಹೇಳ್ಬೋದು, ಬೈಕ್ ಟ್ರಿಪ್ ಅಥವಾ ರೋಡ್ ಟ್ರಿಪ್ ಅಂತ ಹೇಳ್ಬೋದು. ಸೊ ಲೆಟ್ಸ್ ಸಿ ಹೆಂಗಿರುತ್ತೆ ಅಂತ. ನಿಮಗೂ ಎಲ್ಲ ತೋರಿಸ್ತೀವಿ ನಮ್ಮ ಜರ್ನಿ ಹೆಂಗಿರುತ್ತೆ, ಏನೇನೆಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಕಮ್ ನೌ, ಲೆಟ್ಸ್ ಗೋ ಟುಗೆದರ್. ಬರ್ತಾ ಕಿಚ್ಚನಹಳ್ಳಿ ಮನೆಯಲ್ಲಿ ಬ್ರೇಕ್ಫಾಸ್ಟ್ಗೆ ನಿಲ್ಲಿಸಿದ್ದೀವಿ. ಸೊ ಈಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಜರ್ನಿ ಕಂಟಿನ್ಯೂ ಮಾಡೋದು. ಬನ್ನಿ ಈಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೆಂಗಿದೆ ಅಂತ ನಿಮಗೂ ಹೇಳ್ತೀನಿ ಬ್ರೇಕ್ಫಾಸ್ಟ್ ಎಲ್ಲ. ನಾವು ಆ್ಯಕ್ಚುಲಿ ಬರೋವಾಗ ಸಿಕ್ಕಾಪಟ್ಟೆ ಚಳಿ ಇತ್ತು. ಫ್ರೀಸಿಂಗ್ ಕೋಲ್ಡ್ ಅಂತಾರಲ್ಲ ಆ ಥರ, ಫುಲ್ ಕೈಯೆಲ್ಲ ನಮ್ಮ ಕಂಟ್ರೋಲಲ್ಲೇ ಇಲ್ವೇನೋ ಅನ್ನಿಸ್ತಿತ್ತು, ಬೆರಳುಗಳೆಲ್ಲ. ಸೊ ಅಷ್ಟು ಚಳಿ ಇತ್ತು. ಬಟ್ ಈಗ ಬಿಸಿಲು ಬಂದಿದೆ. ಸೊ ಫುಲ್ ಖುಷಿ ಆಗ್ತಿದೆ ನನಗೆ ಬಿಸಿಲು ಬಂದಿರೋದು. ಆ್ಯಂಡ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಗ ಆಚೆ ಬಂದ್ವಿ. ಬ್ರೇಕ್ಫಾಸ್ಟ್ ಸಕ್ಕತ್ತಾಗಿತ್ತು. ಹೋಟೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ವೆಲ್ ಮೇಂಟೈನ್ಡ್, ತುಂಬ ಆರ್ಗನೈಸ್ಡ್ ಆಗಿ, ತುಂಬ ಹೈಜಿನಿಕ್ ಆಗಿದೆ. ಆ್ಯಂಡ್ ಫುಡ್ಡು ಕೂಡ ತುಂಬ ಟೇಸ್ಟಿಯಾಗಿತ್ತು. ನನಗೆ ಎಲ್ಲನೂ ಇಷ್ಟ ಆಯಿತು. ಅಂದರೆ ವಡೆ ತೊಗೊಂಡ್ವಿ, ಮತ್ತು ದೋಸೆ ಮತ್ತು ಕಾಫಿ ತೊಗೊಂಡ್ವಿ. ಎಲ್ಲನೂ ತುಂಬ ಚೆನ್ನಾಗಿತ್ತು. ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ಬರೋ ಪ್ಲ್ಯಾನ್ ಇರಲಿಲ್ಲ. ಆನ್ ದ ವೇ ನೋಡಿದ್ವಿ ನಾವು, ಕಿಚ್ಚನಹಳ್ಳಿ ಮನೆ ಇಲ್ಲೇ ಆನ್ ದ ವೇ ಇದೆ ಅಂತ. ಸೊ ಬ್ರೇಕ್ಫಾಸ್ಟಿಗೆ ಅಲ್ಲೇ ಹೋಗೋಣ ಅಂತ ಬಂದ್ವಿ. ಆ್ಯಂಡ್ ಬಂದಿದ್ದು ನಂಗಂತೂ ಫುಲ್ ಖುಷಿ ಆಯಿತು. ಇನ್ ಕೇಸ್ ಯಾರಾದರೂ ಈ ಕಡೆ ಹಾಸನ ಕಡೆ ಎಲ್ಲ ಹೋಗೋರಿದ್ರೆ ಇಲ್ಲಿ ಬಂದು ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಆ್ಯಂಡ್ ಈಗ ಬ್ರೇಕ್ಫಾಸ್ಟ್ ಎಲ್ಲ ಆಗಿದ್ದೆಲ್ಲ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ. ಈಗ ನೆಕ್ಸ್ಟ್ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಬೇಕು. ಸೊ ಸ್ಟಾರ್ಟ್ ಮಾಡಿ ಪ್ರಾಬಬ್ಲಿ ನೆಲ್ಲೂ ನಿಲ್ಲಿಸಲ್ಲ ಅನಿಸುತ್ತೆ. ಇನ್ ಬಿಟ್ವೀನ್ ಯಾವಾಗಾದರೂ ಸುಸ್ತಾದರೆ ಅಥವಾ ಸ್ವಲ್ಪ ನಿಲ್ಲಿಸ್ಬೇಕು ಅನ್ಸಿದ್ರೆ 1-2 ಕಡೆ ನಿಲ್ಲಿಸ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಸೀದಾ ಕೂರ್ಗಿಗೆ ಹೋಗೋದೇ ಇವಾಗ. ಸೊ ಕಮ್ ನೌ, ಲೆಟ್ಸ್ ಗೋ. ಈಗ ಚನ್ನರಾಯಪಟ್ಟಣದಿಂದ ಮುಂದೆ ಬಂದಿದ್ದೀವಿ. ಜಕ್ಕುಹಳ್ಳಿ ಅಂತ ಇದೆ ಹೆಸರು, ಅಂದರೆ ಊರ ಹೆಸರು. ಇಲ್ಲೊಂದು ಸ್ಟಾಪ್ ಕೊಟ್ಟಿದ್ದೀವಿ ಎಳ್ಳೀರು ಕುಡಿಯೋಕ್ಕೆ. ಆ್ಯಂಡ್ ಇಲ್ಲಿ ಎಳ್ಳಿಕಾಯಿ ಜ್ಯೂಸ್ ಸಿಗುತ್ತೆ ಅಂತ ಅಂದರು ಆಂಟಿ. ಕೇಳಿದೆ, ನೋಡಿದ್ರೆ ಫ್ರಿಜ್ಜಲ್ಲಿ ಇಟ್ಟಿದ್ರು. ಈಗ ರಿಕ್ವೆಸ್ಟ್ ಮಾಡಿ ಒಂದೇ ಒಂದು ಗ್ಲಾಸ್ ನನಗೆ ಫ್ರೆಶ್ ಆಗಿ ಮಾಡಿಕೊಡಿ ಅಂದೆ, ಮಾಡಿಕೊಡ್ತೀನಿ ಅಂದಿದ್ದಾರೆ. ಫಸ್ಟ್ ಎಳ್ಳೀರು ಕುಡಿದು ಆಮೇಲೆ ಎಳ್ಳಿಕಾಯಿ ಜ್ಯೂಸ್ ಕುಡಿಯೋದು. ಹೆಲ್ಮೆಟ್ ಬಿಚ್ತಾ ಇಲ್ಲ, ಬಿಕಾಸ್ ಬಿಚ್ಚಿದ್ರೆ ಮತ್ತೆ ಹಾಕೋಬೇಕಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ. ಸೊ ಯಾ, ದಟ್ಸ್ ದ ಅಪ್ಡೇಟ್. ಎಳ್ಳೀರು ಕುಡಿದು ನೆಕ್ಸ್ಟ್ ಹೊರಡೋದು ಇಲ್ಲಿಂದ.
ಓಡೋಡೇನು ಬರೋದು ಬೇಡ. ಹಾಯ್ ಗೈಸ್, ಸೊ ಇವ್ರ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಒಂದು ರೌಂಡ್ ಹಾಗೆ ಡಿಸ್ಕಷನ್ನು ಎಲ್ಲ ಆಗಿ ಈಗ ಊಟಕ್ಕೆ ಕೂತಿದ್ದೀವಿ. ಊಟ ನೋಡಿ, ಊಟ ಮಾಡಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಹಾಯ್ ಗೈಸ್, ಈಗ ಹೊರಗೆ ಹೋಗ್ತಿದ್ದೀವಿ. ಕೆಲವೊಂದು ಐಟಮ್ಸ್ ತೊಗೊಬರ್ಬೇಕಾಗಿತ್ತು, ಹಾಗಾಗಿ ಹೊರಗೆ ಹೋಗಿ ಬರೋಣ ಅಂತೇಳಿ ನಾನು, ನನ್ನ ಫ್ರೆಂಡ್ ಮತ್ತು ನನ್ನ ಹಸ್ಬೆಂಡ್ ಹೊರಟಿದ್ದೀವಿ. ಹೋಗಿ ಏನೇನು ಬೇಕೋ ಎಲ್ಲ ತೊಗೊಂಡು ವಾಪಸ್ ಬರ್ತೀವಿ. ಆ್ಯಂಡ್ ದಿಸ್ ಇಸ್ ಹೌ ಮೈ ಫ್ರೆಂಡ್ಸ್ ಹೌಸ್ ಲುಕ್ಸ್. ಹೋಗಿ ಬಂದು ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಹಾಯ್ ಗೈಸ್, ಸೊ ಫೈನಲಿ ಪೇಟೆಗೆಲ್ಲ ಹೋಗಿ ನಮ್ಗೆ ಏನೇನು ಬೇಕಿತ್ತು ಎಲ್ಲ ತೊಗೊಂಡು ಬಂದ್ವಿ. ಈಗ ಹಾಗೆ ಮಾತಾಡ್ತಾ ಕೂತಿದ್ದೀವಿ ಆ್ಯಂಡ್ ಲೈಟಾಗಿ ಪಾರ್ಟಿ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಸೊ ವಿ ಆರ್ ಎಂಜಾಯಿಂಗ್. ಫಸ್ಟ್ ಡೇ ತುಂಬ ಚೆನ್ನಾಗಿದೆ. ಸೊ ನೋಡೋಣ ನಾಳೆ ಏನೇನೆಲ್ಲ ಮಾಡ್ತೀವಿ ಅಂತ. ಆ್ಯಂಡ್ ನಿಮಗೂ ಎಲ್ಲ ತೋರಿಸ್ಬಿಡ್ತೀನಿ ನಾವು ಏನೇನು ತಿಂತಾ ಇದ್ದೀವಿ ಅಂತ. ಹೇ ಗೈಸ್, ಸೊ ಈಗ ಬೆಡ್ ಮೇಲೆ ಬಂದ್ವಿ. ಈಗ ಟೈಮ್ ಬಂದು 12:30 ಆಗ್ತಿದೆ. ನಾವು ಬೇಗ ಮಲ್ಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಲೇ ಇಲ್ಲ. ಮಾತಾಡಿಕೊಂಡು ಹೊಟ್ಟೆ ಹೊಡ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಬೆಡ್ ಮೇಲೆ ಬರೋಷ್ಟೊತ್ತಿಗೆ 12:30 ಆಗೇ ಹೋಯಿತು. ನಾಳೆ ಆ್ಯಕ್ಚುಲಿ ಒಂದು ಸ್ವಲ್ಪ ಹೊರಗೆ ಹೋಗೋ ಪ್ಲ್ಯಾನ್ ಇದೆ, ಹಾಗಾಗಿ ನಾವು ಬೇಗ ಮಲ್ಗೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಇಟ್ಸ್ ಓಕೆ, ಚೆನ್ನಾಗಿ ಹೊಟ್ಟೆ ಹೊಡ್ಕೊಂಡು ಒಳ್ಳೆ ಟೈಮ್ ಪಾಸ್ ಮಾಡಿದ್ವಿ. ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ಫ್ರೆಂಡ್ ಎಲ್ಲ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಚೆನ್ನಾಗಿತ್ತು. ಆ್ಯಂಡ್ ಈಗ ಬೆಡ್ ಮೇಲೆ ಬಂದಿದ್ದೀನಿ. ಆ್ಯಂಡ್ ಈ ಥರ ಇತ್ತು ನನ್ನ ಡೇ 1. ಸೊ ಡೇ 2 ಅಂದರೆ ನಾಳೆ ಒಂದು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಡೇ 2ದು. ಸೊ ದಟ್ಸ್ ಆಲ್. ಈಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನಾನು ಇದೇ ಥರ ಒಳ್ಳೊಳ್ಳೆ ವ್ಲಾಗ್ಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.